ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಆಕ್ಚುಲಿ ಒಂದು ಕರ್ಮ ಸಿದ್ಧಾಂತ. ಅಂದ್ರೆ ಒಂದ್ ತಪ್ಪು ಮಾಡಿದ್ರೆ ಎಷ್ಟೇ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಿಕ್ಕಾಕೋತಾರೆ ಅನ್ನೋದೊಂದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದನ್ನ ತಪ್ಪು ಮಾಡಿ ಮುಚ್ಚುಮರಿಯಾಗಿ ಎಷ್ಟು ನಾಲೆಡ್ಜ್ ಇದ್ರೂ ಕೂಡ ಅವ್ನು ಸಿಗ್ತಾನೆ ಹೇಗೆ ಅನ್ನೋದೊಂದು ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಒಂದು ಮಗು ಸೆಂಟಿಮೆಂಟ್ ಇರುವಂತ ಕ್ಯಾರೆಕ್ಟರ್ ಅದು. ಅದ್ವೈತ ಅಂತ ಒಂದು ಮಗು ಆತ್ಮಕಥೆ ಇದೆ. ಆತ್ಮಹತ್ಯೆ ಅಂತೀರಾ? ಆತ್ಮಹತ್ಯೆ ಲಿಂಕ್ ಟು ಅಂದ್ರೆ ಒಂದು ಮಗುದು ಅಂಡ್ ರಾಗಿಣಿ ಅವ್ರದ್ದು ಅಂಡ್ ಏನೊಬ್ಬ ಅಂದ್ರೆ 3-4 ಜನಕ್ಕೆ ಲಿಂಕ್ ಆಗಿರುವಂತ ಒಂದು ಇದು. ಅದೇ ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅದು. ಅದಕ್ಕೆ ಬೇಕು ಅಂತಾನೆ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಒಂದು ಆಕ್ಷನ್ ಪಿಕ್ಚರ್ ತರ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಬಟ್ ಅದಲ್ಲ, ಅದ್ರ ಹಿಂದೆ ಸೆಂಟಿಮೆಂಟ್ ಇದೆ. ಅಂಡ್ ತುಂಬಾ ಫಸ್ಟ್ ಟೈಮ್ ಅವರು ವರಲಕ್ಷ್ಮಿ ಅವರು ಎಂಟರ್ಟೈನ್ಮೆಂಟ್ ಕಾಮಿಡಿ ಮಾಡಿದ್ದಾರೆ. ರೀಲ್ಸ್ ವರಲಕ್ಷ್ಮಿ ಅಂತ ಒಂದು ಡಿಫ್ರೆಂಟ್ ರೋಲ್ ಮಾಡಿದ್ದಾರೆ. ಅಂಡ್ ಇವರು ಫಸ್ಟ್ ಟೈಮ್ ಮದರ್ ಸೆಂಟಿಮೆಂಟ್ ನೋಡಿದ್ರೆ ಈಗ ಸಾಂಗ್ ನೋಡಿರ್ತಾರೆ ನೀವು. ಸೆಂಟಿಮೆಂಟ್ ಮದರ್ ಆಗಿ ಮಾಡಿದಂತ ಇದು. ಅಂಡ್ ಅವರು ಕೂಡ 2 ರಿಲಿಜಿಯನ್ ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದು, ಸಾರಾ ಅಂತ. ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆತ್ಮ ಏನಲ್ಲ, ಈ ಕಥೆಗೆ ಆತ್ಮ ಆಗಿರ್ತಾರೆ. ಎಲ್ಲಂದ್ರೆ ಕನ್ನಡ ತೆಲುಗು ಶೂಟ್ ಮಾಡಿದ್ವಿ ಸರ್. ಕನ್ನಡ ಕೂಡ ಕೆಲವೊಂದು ಸೀನ್ಸ್ ಶೂಟ್ ಮಾಡಿದ್ವಿ. ಹೌದೌದು, ಕೆಲವೊಂದು ಅಂದ್ರೆ ಕಾಮಿಡಿಯನ್ಸ್ ಅವರು ಅಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು ಆಕ್ಚುಲಿ ಮೈನ್ ಸೆಂಟ್ರಿಕ್ ಕೆಲವೊಂದು ಸೀನ್ಸ್ ಮತ್ತೆ ರೀಶೂಟ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಹೌದು ಸರ್, ಮೈನ್ಲಿ ತೆಲುಗು. ನಮ್ಮ ರಾಗಿಣಿ ಅವ್ರದ್ದು, ಶರತ್ ಲೋಹಿತಾಶ್ ಅವ್ರದ್ದು, ರವಿಶಂಕರ್ ಅವ್ರದ್ದು ಮತ್ತೆ ರೀಕ್ರಿಯೇಟ್ ಮಾಡಿದ್ದು ಕನ್ನಡಕ್ಕೆ ಅಂತ. ಅದೇನಮ್ಮ ಅಂದ್ರೆ ಅಲ್ಲಿ ಅಮ್ಮ ಅಂದ್ರು, ಇಲ್ಲಿ ಅಮ್ಮ ಅಂದ್ರು ಓಕೆ. ಕೆಲವೊಂದು ಸ್ವಲ್ಪ ಟಫ್ ಆಗಿರುತ್ತೆ 2 ಭಾಷೆಯಲ್ಲಿ ಒಂದು ಭಾವನೆ ಹೇಳ್ಬೇಕಾದ್ರೆ. ಅಮ್ಮ ಇಲ್ಲ 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 ಚೇಂಜ್ ಇರುತ್ತೆ. ಇನ್ನು ಶೂಟ್ ಇದೆ, ಸ್ವಲ್ಪ ಶೂಟ್ ಮಾಡ್ಕೊಂಡು ಮತ್ತೆ ರೀಶೂಟ್ ಮಾಡ್ತೀವಿ. ಬಟ್ ಏನಂದ್ರೆ ಇವತ್ತು ಒಳ್ಳೆ ದಿನ ಅಂಡ್ ನಮ್ಗೊಂದು ಏಪ್ರಿಲ್ ರಿಲೀಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗಿದೆ. ಪಬ್ಲಿಸಿಟಿ ಇವಾಗಿಂದ ಶುರು ಮಾಡಿದ್ರೆ ಹೆಲ್ಪ್ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೇಮ್ ಟೈಟ್ಲ್, ಪೊಲೀಸ್ ಕಂಪ್ಲೇಂಟ್ ಅಂತ. ನೆಕ್ಸ್ಟ್ ಮಂತ್ ಮಿಡ್ ಅಂತ ಇನ್ನು ಫೈನಲ್ ಮಾಡಿಲ್ಲ ಸರ್, ಡೇಟ್ ಫೈನಲ್ ಮಾಡಿಲ್ಲ. ಇನ್ನೊಂದು ಅಂದ್ರೆ VFX ವರ್ಕ್ ಇದೆ, ಆಮೇಲೆ ಒಂದು 2-3 ಡೇಸ್ ಶೂಟ್ ಇದೆ. ಅದನ್ನ ಮಾಡ್ಕೊಂಡು ಮ್ಯಾಚ್ ಮಾಡಬೇಕು ಅಂತ. ಸುರಿಯ ಅಂಡ್ ಕ್ಷಮಿಸ್ಬೇಕು, ಆಕ್ಚುಲಿ ನಾನು ರೆಗ್ಯುಲರ್ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಮನೇಲಿ ಮಾತಾಡ್ತೀವಿ, ನಮ್ಮ ರಾಯಚೂರು ಸ್ಟೈಲಲ್ಲಿ ಮಾತಾಡ್ತೀವಲ್ಲ, ಅದು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಆದ್ರೂ ಕೂಡ ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತ ಇದರಲ್ಲಿ ಮಾತಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಸುಧೀಂದ್ರ ಅವರು, ಆರೋಹಣ ಸುಧೀಂದ್ರ ಅವರು. ಆಕ್ಚುಲಿ ಅವರು ಆಲ್ಮೋಸ್ಟ್ 15 ಇಯರ್ಸ್ ಆಯ್ತು ನನ್ನ ಸ್ನೇಹಿತ. ಆರ್ಜಿ ಆಗಿ ತುಂಬಾ ಫೇಮಸ್ ಅವರು. ಬಟ್ 15 ಇಯರ್ಸ್ ಅಂದ್ರೆ ಪ್ರತಿಯೊಂದು ದಿವಸ ಅವರು ಪ್ರಾಕ್ಟೀಸ್ ಮಾಡ್ತೇನೆ ಇದ್ದಾರೆ. ಗಿಟಾರು, ಫ್ಲೂಟು, ಹಾರ್ಮೋನಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು, ಏನು ಚಿಕ್ಕ ಹುಡುಗನ್ ತರ ಇದು ಮಾಡ್ತಿದ್ದಾರೆ ಅಂತ ಹೇಳಿ. ಆಮೇಲೆ ನಾನು ಆಕ್ಚುಲಿ ನನ್ನ ಪಿಕ್ಚರ್ಸ್ ಎಲ್ಲ ಕೂಡ ಇಷ್ಟು ಮೊದಲು ನಾನೇ ಸಂಗೀತ ನಿರ್ದೇಶನಾಗಿ ಮಾಡ್ತಾ ಇದ್ದೆ. ಸೊ ನಾನು ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಯಾರಿಗೆ ಕೊಡ್ಬೇಕು ಅಂದ್ರೆ ಸುಧೀಂದ್ರ ಅವ್ರಿಗೆ ಕೊಡೋಣ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸೂಪರ್ ಸಾಂಗ್ಸ್ ಕೊಟ್ಟಿದ್ದಾರೆ. ಈಗ ನೋಡಿದ್ರಲ್ಲ, ಇದೊಂದು ಆಮೇಲೆ ಇನ್ನೊಂದು ಅರಿರೆ ಅಂತ ಒಂದು ಸೂಪರ್ ಆಗಿದೆ. ಒಲವೇ ಪ್ರೇಮದ ಬಗ್ಗೆ ಸೂಪರ್ ಆಗಿ ಕಂಪೋಸ್ ಮಾಡಿದ್ದಾರೆ. ಅಂಡ್ ಅವ್ರಿಗೆ ಇದು ಫಸ್ಟ್ ಫಿಲ್ಮ್ ಅಲ್ವಾ ಸರ್ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್? ಆಲ್ಬಮ್ಸ್ ಬಿಟ್ರೆ ಆದಿಪರ್ವ ಮಾಡಿದ್ದಾರೆ, ನಮ್ದು ಪ್ರೀವಿಯಸ್ ಪಿಕ್ಚರ್. ಬಟ್ ಅದರಲ್ಲಿ ಟೈಟಲ್ ಸಾಂಗ್ ಮಾತ್ರ ಮಾಡಿದ್ದಾರೆ. ಬಟ್ ಇದು ಕಂಪ್ಲೀಟ್ ಸೋಲೋ ಮ್ಯೂಸಿಕ್ ಡೈರೆಕ್ಟರ್. ಬಟ್ ನಾವೊಂದು ಸಪೋರ್ಟ್ಗೆ ತೆಲುಗಲ್ಲಿ ಬೇರೆ ಒಂದು ಹೀರೋ ಕೃಷ್ಣ ಅವರು, ಸೂಪರ್ ಸ್ಟಾರ್ ಕೃಷ್ಣ ಅವ್ರದ್ದು ಮಾಡಬೇಕಾಯ್ತು. ಅದು ನಾನು ಮಾಡಿದ್ದೀನಿ ಅಷ್ಟೇ. ಅಂದ್ರೆ ರೀಕ್ರಿಯೇಷನ್ ಮಹೇಶ್ ಬಾಬು ಅವರ ಅಪ್ಪ. ನೆಕ್ಸ್ಟ್ ಪ್ರಾಜೆಕ್ಟ್ ಶ್ರೀಕನಕ ಅಂತ ಅಲ್ಲ, ಅದಿದೆ. ಶ್ರೀಕನಕ ಅಂತ ಒಂದು ಪಿಕ್ಚರ್ ಅನೌನ್ಸ್ ಮಾಡ್ತಿದ್ವಿ, ನಿರ್ಮಾಪಕರಿದ್ದಾರೆ ಇಲ್ಲೇ. ನೆಕ್ಸ್ಟ್ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ.
ಅಲ್ಲ ಇರ್ತಾರೆ, ಖಂಡಿತ ಇರ್ತಾರೆ. ನೋಡಿ ಅವರು ದೇವಿ ದ್ವಾರನೇ ಇದ್ದಾರೆ ಇನ್ನೂ ಕೂಡ. 25 30 years